ಹೌದು, ಈ ವಿಡಿಯೋದಲ್ಲಿ ನೋಡುತ್ತಿರುವ ದೃಶ್ಯ ಯುವಕ ಆನಂದ್. ಸುಮಾರು 27 ವರ್ಷ ವಯಸ್ಸಾಗಿದೆ. ಈಗಾಗಲೇ ಇವನ ಮೇಲೆ ಫೋಕ್ಸೋ ಪ್ರಕರಣವೂ ಸಹ ದಾಖಲಾಗಿರುತ್ತದೆ. ದೇವನಹಳ್ಳಿಯ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸವಾಗಿರುವ ಯುವಕ ಆನಂದ್ 18 ವರ್ಷ ತುಂಬದ ಹುಡುಗಿಯ ಪ್ರೀತಿ ಬಲೆಗೆ ಬಿದ್ದು ಅನ್ಯಾಯಕ್ಕೊಳಗಾಗಿದ್ದಾನೆಂದು ತಾನೇ ಸ್ವತಃ ವಿಡಿಯೋ ಮಾಡಿ ಹೇಳಿಕೊಂಡಿದ್ದಾನೆ. ಆದರೆ ಇಂದು ಮಧ್ಯಾಹ್ನ ಸುಮಾರಿನಲ್ಲಿ ಬಿಲ್ಡಿಂಗ್ ಏರಿದ ಯುವಕ ನನಗೆ ನ್ಯಾಯ ಬೇಕು, ನನಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಲು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದು ಸುಮಾರು 5-6 ಗಂಟೆಗಳಿಂದ ತನ್ನ ಹೈಡ್ರಾಮವನ್ನು ಮಾಡಿದ್ದಾನೆ. ಏನ್ ಗೊತ್ತಾ, ನೀನು ಅವ್ರು ಏನು ಮಾಡಲ್ಲ, ಕೇಳಿಸ್ಕ. ಏನು ಮಾಡಲ್ಲ ಅಂತಾನೆ ಮಚ್ಚು ಹೊಡೆದವ್ರೆ. ನಾನು ಕೊಟ್ಟಿರೋ ಕಂಪ್ಲೇಂಟ್ ಏನು ಕಿತ್ಕೊಳಕ್ಕೆ ಆಗಿಲ್ಲ. ನಾನು ಅಲ್ಲಿ ಅದಕ್ಕೆ ಬಂದಿದ್ದೀನಿ. ಸಾಹೇಬ್ರು ಬಂದಿಲ್ಲ ಅಂದ್ರೆ ದುಮ್ಕ್ತೀನಿ ನಾನು. ಕೇಳಿಸ್ಕೋಣ. ಅಲ್ಲ ಅದು ಹೋಗ್ಬಿಟ್ಟಿಗೆ ಟೈಮ್ ಐತೆ. ಇನ್ನು ಆನಂದ್ನ ತಂದೆ ಮತ್ತು ತಾಯಿ ಇಬ್ಬರೂ ಸ್ಥಳಕ್ಕೆ ಬಂದು ಕೆಳಗಿಳಿದು ಬರುವಂತೆ ಅಂಗಲಾಚಿದರೂ ಸಹ ಕ್ಯಾರೆ ಅನ್ನದ ಯುವಕ, ನಾನು ಸಾಯಲು ಬಯಸಿದ್ದೇನೆ, ನನಗೆ ಅನ್ಯಾಯವಾಗಿದೆ, ನನಗೆ ನ್ಯಾಯ ಸಿಗುವವರೆಗೂ ನಾನು ಇಲ್ಲಿಂದ ಇಳಿಯುವುದಿಲ್ಲ, ಯಾರಾದರೂ ಹತ್ತಿ ಬಂದರೆ ನಾನು ಬಿಲ್ಡಿಂಗ್ ಮೇಲಿಂದ ಬಿದ್ದು ಬೀಳುತ್ತೇನೆಂದು ಹೇಳುತ್ತಿದ್ದಾನೆ. ದೇವನಹಳ್ಳಿ ಪೊಲೀಸರು, ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್ ಸಿಬ್ಬಂದಿ ಎಲ್ಲರೂ ಸಹ ಮನವಿ ಮಾಡಿದರೂ ಬಿಲ್ಡಿಂಗ್ ಮೇಲಿಂದ ಇಳಿಯದ ಯುವಕ ಅವರಿಗೂ ಸಹ ಕ್ಯಾರೆ ಅನ್ನದೆ ತನ್ನ ಹೈಡ್ರಾಮದ ಚಾಳಿಯನ್ನು ಮುಂದುವರಿಸಿದ್ದಾನೆ. ಸಾರ್ವಜನಿಕರು, ಹೆದ್ದಾರಿ ವಾಹನ ಸಂಚಾರ ಮಾಡುತ್ತಿರುವವರು ವಾಹನವನ್ನು ನಿಲ್ಲಿಸಿ ದೃಶ್ಯಗಳನ್ನು ಕಂಡು ಬೆರಗಾಗಿ ನೋಡುತ್ತಲೇ ಇದ್ದ ದೃಶ್ಯ ಕಂಡುಬಂದಿದೆ. ಈ ಕಡೆ ಇನ್ನು ಯುವಕನ ಸಮಸ್ಯೆ ಬಗೆಹರಿಯುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಸುಮಾರು ಗಂಟೆಗಳ ಕಾಲ ಪೊಲೀಸರು ಯುವಕನನ್ನ ಮನವೊಲಿಸುತ್ತಲೇ ಇದ್ದ ದೃಶ್ಯ ಕಂಡುಬಂತು. ಮುಂದೇನು ಆಗುತ್ತದೆ ಎಂಬುದು ಕಾದು ನೋಡಬೇಕಿದೆ. ಭವಿಷ್ಯದಲ್ಲಿ ಯುವಕರು ಮುಂದೇನು ಸಮಾಜದ ಮುಖ್ಯವಾಹಿನಿಗೆ ಬಂದು ಇತರರಿಗೆ ಮಾದರಿಯಾಗಬೇಕೇ ವಿನಃ ಹುಡುಗಿ ಸಾವು ನೋವು ಎಂದು ಹೋಗಬಾರದೆಂದು ಕಳಕಳಿ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.